ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೈಸಿ ಫಿಶ್ ಮನೋಜ್ ಚಿಕ್ಕಮಗಳೂರು. ನಿನ್ನೆ ಬುಧವಾರ ಲೈನ್ಸಲ್ಲಿ ವೀಡಿಯೋ ಹಾಕಿದ್ವಿ. ನಿನ್ನೆ ಒಬ್ಬರು ಕಸ್ಟಮರ್ ಪೂ ಮೀನು ಬೇಕು ಅಂತ ಹೇಳಿದರು. ಬೆಳಗಿನ ಜಾವ 4:15 ಗಾಡಿ ಬಂತು, 5:30 ಗಾಡಿ ಇಳಿಸಿದ್ರು. ಅದರಲ್ಲಿ ಒಳ್ಳೆ ಫ್ರೆಶ್ ಪೂ ಮೀನು ಗಾಣದ್ದು ಕಳಿಸ್ಕೊಟ್ಟಿದ್ರು ಮಂಗಳೂರಿಂದ. ಕಸ್ಟಮರು ಒಂದು 7 kg ಮೀನು ಕೇಳಿದರು. ನನಗೆ ಸ್ಲೈಸ್ ಪೀಸ್ ಬೇಕು ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಫಂಕ್ಷನಿಗೆ ಇರ್ಬೋದು, ಗೊತ್ತಿಲ್ಲ. ಬಟ್ ನನಗೆ ಫೋನ್ ಮಾಡಿನೇ ಹೇಳಿದ್ದು ಕಸ್ಟಮರು. ಅವರಿಗೆ ಒಳ್ಳೆ ಗಾಣದ್ದು ಪೂ ಮೀನು ತರಿಸ್ಕೊಟ್ವಿ. ಈ ಪೂ ಮೀನು ತುಂಬ ಸ್ಮೂತು, ಅಂದರೆ ಮೀನು ಮಾಂಸ ಇದೆಲ್ಲ ತುಂಬ ಸಾಫ್ಟು. ಅದು ಮತ್ತು ಮೀಟು ಅಷ್ಟೇ ಒಂದು ರೆಡ್ಡಿಶ್ ಮೀಟ್ ಇರುತ್ತೆ. ತಿನ್ನೋಕ್ಕೂ ಅಷ್ಟು ಸೂಪರ್ ಇರುತ್ತೆ ಮೀಟು. ಫ್ರೈ, ಸಾರು, ಗ್ರೇವಿ, ಪುಳಿ ಮುಂಜಿ, ನೀವು ಗಸಿ ಟೈಪು ಅದೆಲ್ಲ ಮಾಡ್ಬೋದು ಪೂ ಮೀನಲ್ಲಿ. ಪೂ ಮೀನು ಚಿಕ್ಕಮಗಳೂರು ಕಡೆ ಬರೋದು ಭಾರಿ ಕಮ್ಮಿ, ಅಪರೂಪ ಬರೋದು ಪೂ ಮೀನು. ಮೆಳಗಂತೂ ಇನ್ನೂ ಸೂಪರಾಗಿರುತ್ತೆ. ನನ್ನ ಫೇವ್ರೇಟ್ ಮೀನು ಅಂತ ಹೇಳ್ಬೋದು ಮೆಳಗು ಮೀನು. ಈ ಪೂ ಮೀನು ಕಸ್ಟಮರಿಗೆ ಒಂದು 9 ಗಂಟೆ ಅಷ್ಟಿಗೆ ಕ್ಲೀನ್ ಮಾಡಿಕೊಟ್ಟು ಆಮೇಲೆ ನಾವು ಲೈನ್ಸಲ್ಲಿ ಹೋದ್ವಿ. ಕಸ್ಟಮರ್ ಬಂದು ನಮ್ಮ ಸಂತೆಯಲ್ಲಿರುವ ಒಂದು ಅಂಗಡಿಯಲ್ಲಿ ಫಿಶ್ನ ತೊಗೊಂಡೋದ್ರು. ಈ ಫಿಶ್ ಕ್ಲೀನ್ ಮಾಡ್ಬೇಕಾದ್ರೆ ಒಳಗೇನೋ ಒಂದು ದೊಡ್ಡದಾಗಿತ್ತು. ನಾವೇನೋ ಚಿನ್ನ ಸಿಕ್ತು ನೋಡಿದ್ರೆ ಅದು ಒಂದು ಮೀನು ನುಂಗಿತ್ತು. ಅದು ಟೂನಾ ಫಿಶ್ಶು. ಆ ಮೀನು ಅದು ನುಂಗಿತ್ತು. ಈ ಮೀನು ಸ್ಲೈಸ್ ಪೀಸ್ ನೋಡಿ, ನೀಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಮೀನು. ಪೂ ಮೀನು ಇದು ಸೈಜ್ ಬಂದ್ಬಿಟ್ಟು 2.5-3 kg 3 ಸೈಜು. 3 ಮೀನು ತರಿಸಿದ್ವಿ ಕಸ್ಟಮರಿಗೆ. ಕಸ್ಟಮರು 1 kg ಸೈಜ್ ಮೀನು ಕೇಳಿದರು. 1 kg ಸೈಜ್ ಇರಲಿಲ್ಲ, 1 kg ಸೈಜ್ ಇದ್ದಿದ್ದರೆ ಫಿಶ್ಶು ಪೀಸ್ ಸ್ಲೈಸ್ ಚೆನ್ನಾಗಿ ಬರೋದು ನೋಡೋಕ್ಕೆ. ಬಟ್ ಆದರೆ ಸೈಜ್ ಇರಲಿಲ್ಲ, ಕಾರಣಕ್ಕೋಸ್ಕರ ಈ ಸೈಜ್ ತರಿಸಿದ್ವಿ. ನಿಮಗಂತ ಫಿಶ್ ಬೇಕಂದರೆ ವಿಸಿ ಫಿಶ್ನ ಫಾಲೋ ಮಾಡಿ. ನಿಮಗೇನಾದ್ರು ಫಿಶ್ ಬೇಕಂದರೆ ಕಾಲ್ ಮಾಡಿ, ಬಾಯೋದ್ರಲ್ಲಿ ನಂಬರ್ ಇದೆ, ಇಲ್ಲ DM ಮಾಡಿ, ಹೋಮ್ ಡೆಲಿವರಿ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.